ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ಮಿಷಿನ್ ಬಗ್ಗೆ ವಿಡಿಯೋನ ಮಾಡ್ತಿದ್ದೀನಿ. ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮ ಕಂಪ್ಯೂಟರ್ ಮಿಷಿನ್ನ ತೋರಿಸಿ ಮತ್ತು ಅಮೌಂಟ್ ಎಷ್ಟು ಕೊಟ್ರಿ, ಯಾವ ರೀತಿ ತೊಗೊಂಡ್ರಿ, ಮಾಡ್ಬೋದಾ, ಚೆನ್ನಾಗಿರುತ್ತಾ ಅಂತ ಕೇಳಿ ನನಗೆ ಕಮೆಂಟ್ ಮಾಡಿದರು. ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ, ನನ್ನ ಕಂಪ್ಯೂಟರ್ ಮಿಷಿನ್ ಇದು. ನಾನು 3,80,000 ರೂಪಾಯಿ ಕೊಟ್ಟು ಈ ಮಿಷಿನ್ನ ತೊಗೊಂಡೆ. ನನಗೆ ಈ ಮಿಷಿನ್ ಜೊತೆಗೆ ತುಂಬ ಐಟಮ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ತೋರಿಸ್ತೀನಿ, ಏನೇನು ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಕೊಡಿ. ಎಷ್ಟೋ ಜನ ತಗೋಬೇಕು ಅಂತಿರ್ತೀರಾ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋವು. ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ವಿಡಿಯೋ ಹಾಕೋದಕ್ಕೆ ಖುಷಿಯಾಗುತ್ತೆ. ನೋಡಿ, ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಎಲ್ಲದನ್ನು ತೋರಿಸ್ತಿದ್ದೀನಿ. ಎಷ್ಟು ಜಾಗ ಬೇಕಾಗುತ್ತೆ ಅಂತ ತೋರಿಸಿ ಅಂತ ಹೇಳಿದರು. ಅದಕ್ಕೋಸ್ಕರ ನೋಡಿ, ನಾನು ಯಾವ ರೀತಿ ಯಾವ ಮಿಷಿನ್ ಎಲ್ಲೆಲ್ಲಿ ಇಟ್ಕೊಂಡಿದ್ದೀನಿ, ಎಷ್ಟು ಜಾಗ ಬೇಕಾಗುತ್ತೆ ಅಂತ ನಿಮಗೆ ಕಾಣಿಸ್ತಿರ್ಬೋದು. ರೇವತಿಯವರೇ ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ ನಾನು. ಮಿಷಿನ್ನ ತಗೊಂಡ್ರೆ ಮಾಡ್ಬೋದಾ ಅಂತ ಕೇಳ್ತಿದ್ರಿ. ಮಿಷಿನ್ನ ತಗೊಂಡ್ರೆ ಮಾಡ್ಬೋದು, ಆದರೆ ಬಟ್ಟೆ ಬರೋದು ನನಗೆ ಗೊತ್ತಿಲ್ಲ. ಬಟ್ಟೆ ಬರುತ್ತೆ ನಿಮಗೆ, ವರ್ಕ್ ಬ್ಲೌಸ್ಗಳಿದೆ ಅನ್ನೋ ಆಗಿದ್ದರೆ ದಯವಿಟ್ಟು ಮಿಷಿನ್ನ ತಗೊಂಡು ಮಾಡಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. 1 ವರ್ಷ ಫ್ರೀ ಸರ್ವಿಸ್ ಇರುತ್ತೆ. ಏನೇ ಇದ್ದರೂ ಕೂಡ ಅವರೇ ಬಂದು ಸರ್ವಿಸ್ ಕೊಡ್ತಾರೆ. ಮತ್ತು 1 ವಾರ ಅವರೇ ಹೇಳ್ಕೊಡ್ತಾರೆ. ಒಂದು 3 ದಿನ ಇಲ್ಲೇ ಹೇಳ್ಕೊಡ್ತಾರೆ. ನಿಮಗೆ ಬೇಕು ಅಂದರೆ ಬೇಕಾದ್ರೆ ನೀವು 1 ವಾರ ಹೋಗಿ ಟ್ರೈನಿಂಗ್ನ ತೊಗೋಬೋದು. ಒಂದು 3 ದಿನ ಬಂದು ಹೇಳ್ಕೊಡ್ತಾರೆ. ಆಮೇಲೆ ನಮ್ಗೆ ಯಾವಾಗ ಬೇಕು ಅವಾಗ ಫೋನ್ ಮಾಡಿದಾಗ ಬಂದು ಫ್ರೀ ಸರ್ವಿಸ್ನ ಕೊಡ್ತಾರೆ. ಏನಾರ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋ ಕಾಲ್ ಮುಖಾಂತರ ಹೇಳ್ಕೊಡ್ತಾರೆ. ಯಾವುದೇ ರೀತಿ ಭಯ ಇಲ್ಲದೇ ನೀವು ಮಿಷಿನ್ನ ತಗೊಂಡು ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದೇವರೇ. ನೋಡಿ, ನಾನು ಮೊದಲಿಗೆ ಕ್ಯಾನ್ವಾಸ್ನ ಹಾಕಿ ಅದ್ರ ಮೇಲೆ ಬಟ್ಟೆನ ಹಾಕ್ತಿದ್ದೀನಿ. ಕ್ಯಾನ್ವಾಸ್ ಹರ್ಕೊಂಡಲ್ಲ, ಅದನ್ನು ನೀವು ನೋಡಿದ್ದೀರಾ ಅನ್ಕೋತೀನಿ. ಆ ರೀತಿ ವೈಟ್ದು ಕ್ಯಾನ್ವಾಸ್ ಇರುತ್ತೆ, ಅದನ್ನು ಹಾಕಿ ನಾನು ಆಮೇಲೆ ಬಟ್ಟೆನ ಫಿಟ್ ಮಾಡ್ತಿದ್ದೀನಿ. ಕ್ಯಾನ್ವಾಸ್ನ ನಾನು ಪೂರ್ತಿ ಫ್ರೇಮ್ ಎಷ್ಟಿದೆ ಅಷ್ಟಕ್ಕೂ ಹಾಕೋತೀನಿ. ಯಾಕೆಂದರೆ ಬಟ್ಟೆ ಹಾಳಾಗುತ್ತೆ ಅಂತ ಪೂರ್ತಿ ಕ್ಯಾನ್ವಾಸ್ನ ಹಾಕೋತೀನಿ. ನೆಕ್ ಡಿಸೈನ್ ಎಷ್ಟಿದೆ ಅಷ್ಟಕ್ಕೆ ಬೇಕಾದ್ರೆ ಹಾಕೋಬೋದು, ಆದರೂ ಕೂಡ ನಾನು ಪೂರ್ತಿ ಕ್ಯಾನ್ವಾಸ್ನೇ ಹಾಕೋತೀನಿ. ನೋಡಿ, ನೆಕ್ನ ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಕಾಣಿಸ್ತಿರ್ಬೋದು. ಬ್ಯಾಕು ಮತ್ತು ಫ್ರಂಟ್ ಎರಡೂ ಮಾರ್ಕ್ ಮಾಡಿದ್ದೀನಿ. ಮತ್ತು ನೀಟಾಗಿ ಎಲ್ಲೂ ಕೂಡ ಸ್ವಲ್ಪನೂ ಫ್ರೀ ಬಿಡಬಾರ್ದು. ಆ ರೀತಿ ಬಟ್ಟೆನ ಎಳೆದು ಕ್ಲಿಪ್ನ ಹಾಕೋಬೇಕು. ಬಟ್ಟೆನ ಫ್ರೀ ಬಿಡ್ದಾಗೆ ಕ್ಲಿಪ್ನ ಹಾಕ್ಕೊಂಡು ನಾವು ವರ್ಕ್ನ ಮಾಡಬೇಕಾದ್ರೆ ನೀಟಾಗಿ ಫಿಟ್ ಮಾಡ್ಕೋಬೇಕು. ಮೊದಲಿಗೆ ಕ್ಯಾನ್ವಾಸ್ ಹಾಕ್ಕೊಂಡೆ. ಇದು ನೋಡಿ, ಈ ಕ್ಯಾನ್ವಾಸ್ನ ನನಗೆ ಈ ಕ್ಯಾನ್ವಾಸ್ ಪೇಪರ್ನ ಮಿಷಿನ್ ತೊಗೊಂಡಲ್ಲ ಆವಾಗಲೇ ನನ್ನ ಜೊತೆ ಕೊಟ್ಟಿದ್ದರು. ಮತ್ತು ಇದು ಅಷ್ಟೇ, ಈ ಟೂಲ್ಸ್ ಬಾಕ್ಸ್ನ ಕೂಡ ಅವರೇ ಕೊಟ್ಟಿದ್ದರು ನನಗೆ. ಎಲ್ಲ ರೀತಿ ಇರುತ್ತೆ ಇದರಲ್ಲಿ. ಸ್ಕ್ರೂ ಡ್ರೈವರು ಏನು ಬೇಕೋ ಅದಕ್ಕೆ ಎಲ್ಲ ರೀತಿಯೂ ಇರುತ್ತೆ. ಈ ಮಿರರ್ ಗ್ಲಾಸ್ ಕೂಡ ಅವರೇ ಕೊಟ್ಟಿದ್ದರು ನನಗೆ. ಎಲ್ಲ ಅವರೇ ಕೊಟ್ಟಿದ್ರು. ಇದನ್ನೆಲ್ಲ ಮಿಷಿನ್ ಸೂಜಿ, ಬಾಬಿನ್ನು ಮತ್ತು ಈ ಕ್ಯಾಟ್ಲಕ್ಕು ಎಲ್ಲ ಅವರೇ ಕೊಟ್ಟಿದ್ರು ನನಗೆ. ನೋಡಿ, ಇದರಲ್ಲಿ 2,500 ಡಿಸೈನ್ ಇರುತ್ತೆ. ಆ ಕ್ಯಾಟ್ಲಕ್ನು ಕೂಡ ಅವರೇ ಕೊಟ್ಟಿದ್ರು ನನಗೆ. ಇದರಲ್ಲಿ 2,500 ಡಿಸೈನ್ ಇರುತ್ತೆ. ಕ್ಯಾಟ್ಲಕ್ಕು, ಚಿಪ್ಪು ಎಲ್ಲ ನನಗೆ ಅವರೇ ಕೊಟ್ಟಿದ್ರು ಮಿಷಿನ್ ಜೊತೆಗೇ. ನಾನು ಯಾವ ರೀತಿ ಇದೆ ಮತ್ತು ಯಾವ ರೀತಿ ದಾರನೆಲ್ಲ ಹಾಕಿದ್ದೀನಿ, ಯಾವ ರೀತಿ ದಾರಗಳನ್ನ ಹಾಕಬೇಕು ಅನ್ನೋದನ್ನೆಲ್ಲ ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ, ನಾನು ಎಲ್ಲದಕ್ಕೂ ಕೋನ್ ದಾರನೇ ಹಾಕ್ತೀನಿ. ಎಮರ್ಜೆನ್ಸಿಗೆ ಕಲರ್ ಸಿಗಲಿಲ್ಲ ಅಂದರೆ ಮಾತ್ರ ನಾನು ಬುಲೆಟ್ ಥ್ರೆಡ್ಡು ಆ ಥರದ ಸಣ್ಣ ದಾರನ ತಂದು ಹಾಕ್ತೀನಿ. ಇಲ್ಲಾಂದರೆ ಪ್ರತಿಯೊಂದಕ್ಕೂ ಕೋನ್ ದಾರನೇ ಹಾಕ್ತೀನಿ. ಕೋನ್ ದಾರ ಹಾಕೋದ್ರಿಂದ ತುಂಬ ಬಾಳಿಕೆ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಶೈನಿಂಗ್ ಬರುತ್ತೆ. ಮತ್ತು ದಾರ ಪದೇ ಪದೇ ಕಟ್ಟಾಗಲ್ಲ. ಬೇರೆದು ಹಾಕೋದ್ರಿಂದ ಸ್ವಲ್ಪ ಪದೇ ಪದೇ ಕಟ್ಟಾಗುತ್ತೆ. ನನ್ನ ಈ 1 ವರ್ಷದ ಅನುಭವದಲ್ಲಿ ಪದೇ ಪದೇ ಕಟ್ಟಾಗ್ತಿತ್ತು ಅದು. ಅದಕ್ಕೋಸ್ಕರ ಈ ದಾರನೇ ಯೂಸ್ ಮಾಡ್ತೀನಿ. ಇದು ನೋಡಿ, ಇದನ್ನೆಲ್ಲ ನಾನು ಆಮೇಲೆ ತಗೊಂಡಿರುವಂಥ ಕ್ಯಾಟ್ಲಕ್ ಇದೆಲ್ಲ ಅಲ್ಲೇ ಪರ್ಚೇಸ್ ಮಾಡಿದ್ದೀನಿ ನಾನು. 666 ನಾನು ಏನು ತಗೊಂಡಿದ್ದೀನಿ ಅಲ್ಲೇ ಫೋನ್ ಮಾಡಿ ಹೇಳಿದ್ರೆ ಅವರು ನನಗೆ ಕಳಿಸ್ಕೊಡ್ತಾರೆ. ಇದು ನೋಡಿ, ಈ ಪೆನ್ ಡ್ರೈವನ್ನು ನಾನು ಮಿಷಿನ್ ತೊಗೊಂಡಾಗ ಅವರೇ ಕೊಟ್ಟಿದ್ದರು. ಇದರಲ್ಲಿ 2,500 ಡಿಸೈನ್ ಇದೆ. ಮಿಷಿನ್ ತೊಗೊಂಡಾಗ ಅವರೇ ಕೊಟ್ಟಿದ್ದರು. ಇದನ್ನು ನಾನು ಆಮೇಲೆ ಪರ್ಚೇಸ್ ಮಾಡಿರುವಂಥದ್ದು. ಇದನ್ನು ನಾನೇ ಆಮೇಲೆ ತೊಗೊಂಡು ಒಂದಷ್ಟು ಡಿಸೈನ್ನ ನಾನು ಹಾಕ್ಸ್ಕೊಂಡಿದ್ದೀನಿ. ಇದು ನೋಡಿ, ಇದನ್ನು ಕೂಡ ಬಾಬಿನ್ ಸುತ್ತುವಂಥದ್ದು, ಬಾಬಿನ್ಗೆ ದಾರ ಸುತ್ತುವಂಥದ್ದು. ಇದನ್ನು ಕೂಡ ಅವರೇ ಕೊಟ್ಟಿದ್ದರು ನನಗೆ. ಒಂದಷ್ಟು ಬಾಬಿನ್ ಕೊಟ್ಟಿರ್ತಾರೆ, ಅದಕ್ಕೆ ಒಂದಷ್ಟು ದಾರನ ಸುತ್ತಿಟ್ಕೊಂಡ್ರೆ ಒಂದು 4-5 ದಿನ ಆಗುತ್ತೆ. ಒಂದು 10-15 ಬಾಬಿನ್ ಕೊಟ್ಟಿರ್ತಾರೆ ಅವರೇ, ಅದಕ್ಕೆ ಸುತ್ತಿಟ್ಕೋತೀನಿ. ನೋಡಿ, ಇವಾಗ ನಾನು ಆನ್ ಮಾಡಿದ್ದೀನಿ, ವರ್ಕ್ ಮಾಡ್ತಿದೆ. ಯಾವ ರೀತಿ ಮಾಡ್ತಿದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು ರೇವತಿಯವರೇ. ಇವಾಗ ನಾನು ಫಿಟ್ ಮಾಡಿಬಿಟ್ಟು ಅದ್ರ ಪಾಡಿಗೆ ಅದು ವರ್ಕ್ ಮಾಡುತ್ತೆ. ಯಾವುದೇ ರೀತಿ ತೊಂದರೆ ಇರಲ್ಲ. ನನ್ನ ಪಾಡಿಗೆ ನಾನು ಕಟಿಂಗು ಸ್ಟಿಚ್ಚಿಂಗು ಏನಾಗುತ್ತೆ ನನ್ನ ಕೆಲಸನ ನಾನು ಮಾಡ್ತೀನಿ. ನಾನು ಇಲ್ಲೇ ಇರೋದ್ರಿಂದ ನಾನು ಪಕ್ಕದಲ್ಲೇ ಕೂತ್ಕೊಂಡು ಸ್ಟಿಚ್ಚಿಂಗ್ ಮಾಡ್ತೀನಿ, ಇಲ್ಲ ಕಟ್ಟಿಂಗ್ ಮಾಡ್ತೀನಿ. ಅದ್ರ ಪಾಡಿಗೆ ಅದು ಮಾಡುತ್ತೆ. ಮತ್ತು ನೋಡಿ, ಈ ಮಿಷಿನ್ನು ಕೂಡ ನನಗೆ ಸಂಕ್ರಾಂತಿ ಹಬ್ಬದಲ್ಲಿ ತಗೊಂಡಿರೋದ್ರಿಂದ ಈ ಮಿಷಿನ್ನು ಕೂಡ ಜೊತೆಗೆ ಕೊಟ್ಟರು 3,80,000 ರೂಪಾಯಿಗೆ. ಈ ಸ್ಟಿಚ್ಚಿಂಗ್ ಮಿಷಿನ್ ಕೂಡ ನನಗೆ ಅವರೇ ಕೊಟ್ಟರು ರೇವತಿಯವರೇ. ಆವಾಗ ಆಫರ್ ಇದೆ, ಹಬ್ಬದಲ್ಲಿ ಮಿಷಿನ್ ಕೊಡ್ತೀವಿ ಸ್ಟಿಚ್ಚಿಂಗ್ ಮಿಷಿನು ಅಂತ ಕೊಟ್ಟರು. ಅದು ಆಫರ್ ಇತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಟೈಮಲ್ಲಿ ನನಗೆ ಆ ಮಿಷಿನು ಕೂಡ ಜೊತೆ ಕೊಟ್ಟರು.
ನೋಡಿ ವರ್ಕ್ ಮಾಡ್ತಿದೆ. ಅದ್ರ ಪಾಡಿಗೆ ಅದು ವರ್ಕ್ ಮಾಡುತ್ತೆ. ಥ್ರೆಡ್ ಕಟ್ ಆದರೆ ಮಾತ್ರ ಸಿಗ್ನಲ್ ಮಾಡುತ್ತೆ. ಆವಾಗ ನಾವು ಬಂದು ದಾರಾನ ಹಾಕಬೇಕಾಗತ್ತೆ. ಅಲ್ಲಿ ತೋರಿಸುತ್ತೆ ಎಷ್ಟನೇ ನಂಬರಲ್ಲಿ ದಾರ ಇದಾಗಿದೆ ಅಂತ ತೋರಿಸುತ್ತೆ. ಆವಾಗ ನೋಡಿ ನಾವು ದಾರಾನ ಪೋಣಿಸಿದ್ರೆ ಅದ್ರ ಪಾಡಿಗೆ ಅದು ಕೆಲಸನ ಮಾಡುತ್ತೆ ಅಷ್ಟು ಬಿಟ್ಟರೆ ಇನ್ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಇದನ್ನು ನಾನು ಮಾಡಿ ಕಟ್ಟಿಂಗು ಸ್ಟಿಚ್ಚಿಂಗು ಏನು ಕೆಲಸ ಇದೆ ಆ ಕೆಲಸನ ಮಾಡ್ಕೋತೀನಿ. ಅದ್ರ ಪಾಡಿಗೆ ಅದು ಮಾಡುತ್ತೆ. ಥ್ರೆಡ್ ಕರೆಕ್ಟಾಗಿರೋದನ್ನ ಹಾಕ್ಬೇಕಷ್ಟೇ. ಥ್ರೆಡ್ ಕರೆಕ್ಟಾಗಿಲ್ಲ ಅಂದರೆ ಪದೇ ಪದೇ ಕಟ್ಟಾಗುತ್ತೆ. ಜಾಸ್ತಿ ಟೈಟ್ ಆಗಿರುವಂಥದ್ದು ಹಾಕ್ಬಾರ್ದು, ಜಾಸ್ತಿ ಇದಾಗಿರುವಂಥದ್ದನ್ನು ಹಾಕ್ಬಾರ್ದು. ನಮಗೆ ಯಾವುದು ಸೂಟ್ ಆಗುತ್ತೆ ನೋಡಿ ಅದೇ ಥರ ಥ್ರೆಡ್ನ ತರಿಸಿ ಹಾಕಬೇಕು. ಥ್ರೆಡ್ ಒಂದು ಪ್ರಾಬ್ಲಮ್ ಇಲ್ಲ ಅನ್ನೋದು ಬಿಟ್ಟರೆ ಬಾಕಿ ಮಿಷಿನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ರೇವತಿಯವರೇ. ತುಂಬ ಚೆನ್ನಾಗಿ ಮಾಡುತ್ತೆ ನೋಡಿ. ಡಿಸೈನ್ ಕಾಣಿಸಿರ್ಬೋದು ನಿಮಗೆ. ನಾನು ಹಾಕಿರುವಂಥದ್ದು ಸಾಫ್ಟ್ ಸಿಲ್ಕ್ ಬಟ್ಟೆ, ಮೈಸೂರು ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ಥರ ಬಟ್ಟೆ ಇದು. ಆದರೂ ಕೂಡ ಸ್ವಲ್ಪನೂ ಎಲ್ಲೂ ಏನೂ ಆಗಿಲ್ಲ. ಸ್ವಲ್ಪ ಕ್ಯಾನ್ವಾಸ್ನ ಎಷ್ಟಿದೆ ಫ್ರೇಮು ಅಷ್ಟೂ ಹಾಕೋಬೇಕು. ಇಲ್ಲ ಅಂದರೆ ಕ್ಲಿಪ್ ಹಾಕ್ತೀವಲ್ಲ ಆವಾಗ ಬಟ್ಟೆ ಸ್ವಲ್ಪ ಹಾಳಾಗೋ ಚಾನ್ಸ್ ಇರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ರೇವತಿಯವರೇ, ಮಾಡ್ಬೋದು. ನೀವು ಈಗ ಮಿಷಿನ್ಗೆ ಆನ್ ಮಾಡಿಬಿಟ್ಟು ನೀವು ಕಟ್ಟಿಂಗು ಸ್ಟಿಚ್ಚಿಂಗ್ ಏನು ಆಗುತ್ತೆ ಆ ಕೆಲಸನ ಮಾಡ್ಬೋದು. ಏನೇ ಆದರೂ ಕೂಡ ಅದು ಸಿಗ್ನಲ್ ಮಾಡುತ್ತೆ. ಸಿಗ್ನಲ್ ಮಾಡಿದಾಗ ಬಂದು ನಾವು ಇದು ಮಾಡಬೇಕು, ದಾರಾನ ಪೋಣಿಸ್ಬೇಕು. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಜರಿ ಥ್ರೆಡ್ಗಳಾದರೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಗಂಟು ಹಾಕೊಳ್ಳುತ್ತೆ. ಆವಾಗ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ನಾವು ಆನ್ ಮಾಡಿದ್ರೆ ಅದು ಸರಿಯಾಗಿ ಹೋಗುತ್ತೆ. ಯಾವುದೇ ರೀತಿ ಈಗ ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಕೂಡ ಎಷ್ಟೋ ಸಲ ತಪ್ಪು ಹೊಲಿಗೆನ ಹಾಕಲ್ವ, ಆವಾಗ ಬಿಚ್ಚಿ ಸರಿ ಮಾಡ್ತೀವಿ. ಅದೇ ರೀತಿ ಇದು ಕೂಡ ಏನೇ ನೀವು ಓದಿಲ್ಲ ಅಂದರೂ ಕೂಡ ಏನು ಬರಲ್ಲ ಅನ್ನೋರು ಕೂಡ ಈ ಮಿಷಿನಲ್ಲಿ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಏನಿಲ್ಲ. ಸ್ವಲ್ಪ ದಿನ ಇವಾಗೆಲ್ಲ ಫೋನ್ನೆಲ್ಲ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿ ಸ್ಟಾರ್ಟಿಂಗಲ್ಲಿ ತಗೊಂಡಾಗ ಗೊತ್ತಿರಲ್ಲ, ಆಮೇಲೆ ಅದೇ ಒಂದು ಅನುಭವ ಆಗುತ್ತೆ. ಆ ದಿನ ಮಾಡ್ತಿರೋದ್ರಿಂದ ಅದಾಗೆ ಎಲ್ಲ ಬರುತ್ತೆ. ನನಗೆ ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಿರಲಿಲ್ಲ, ಇವಾಗ ಎಲ್ಲ ಕೂಡ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ಮಾರ್ಕ್ ಮಾಡಿಕೊಟ್ರೆ ನನ್ನ ಮಕ್ಕಳು ಕೂಡ ಪಿಟ್ ಮಾಡಿ ಆನ್ ಮಾಡ್ತಾರೆ. ನಾನು ಮಾರ್ಕ್ ಮಾಡಿಕೊಡ್ತೀನಿ ಅಷ್ಟೇ. ಮಾರ್ಕ್ ಮಾಡಿ ಇಂಥ ಡಿಸೈನ್ ಇಲ್ಲಿಗೆ ಬರಬೇಕು, ನೆಕ್ ಬಿಡ್ತು ಲೆಂತು ಮಾರ್ಕ್ ಮಾಡಿಕೊಟ್ರೆ ನನ್ನ ಮಕ್ಕಳೇ ಪಿಟ್ ಮಾಡಿ ಆನ್ ಮಾಡ್ತಾರೆ. ಮಕ್ಕಳು ಕೂಡ ಮಾಡ್ಬೋದು, ನಿಮ್ಮ ಮಕ್ಕಳು ಕೂಡ ಆನ್ ಮಾಡ್ಬೋದು. ಆದರೆ ಮಾರ್ಕ್ನ ಮಾತ್ರ ನಾನೇ ಮಾಡಿಕೊಡ್ತೀನಿ. ಈಗ ಟೈಲರ್ ಅಲ್ಲ ನಾವು ಅನ್ನೋರು ಕೂಡ ಇದನ್ನು ತಗೊಂಡು ಮಾಡ್ಬೋದು. ಟೈಲರ್ಸೇ ಮಾಡಬೇಕು ಅಂತ ಏನಿಲ್ಲ, ವರ್ಕ್ ಮಾಡಿ ಕೊಡ್ಬೋದು. ಆದರೆ ಜಾಸ್ತಿ ಬಂಡವಾಳ ಹಾಕಿರೋದ್ರಿಂದ ಕಸ್ಟಮರ್ ಬರ್ತಾರೋ, ಕಸ್ಟಮರ್ ಇಷ್ಟಪಡ್ತಾರೋ ಡಿಸೈನ್ನ ಅನ್ನೋದೊಂದು ಭಯ ಬಿಟ್ಟರೆ ಯಾವುದೇ ರೀತಿ ಭಯ ಇಲ್ಲ ಮಿಷಿನ್ ಬಗ್ಗೆ. ನೀವು ಮಾಡ್ಬೋದು, ನಿಮ್ಮಲ್ಲಿ ನಡೆಯುತ್ತೆ ಅನ್ನೋ ಆಗಿದ್ದರೆ ನೀವು ತಗೊಂಡು ನೀಟಾಗಿ ಚೆನ್ನಾಗಿ ವರ್ಕ್ ಬರುತ್ತೆ. ಮತ್ತು ನನಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಬರ್ತಿದೆ. ನಾನು ಈ ಜನವರಿಗೆ 1 ವರ್ಷ ಆಯಿತು. ತುಂಬ ಬ್ಲೌಸ್ಗಳನ್ನ ವರ್ಕ್ ಮಾಡಿದ್ದೀನಿ. ತುಂಬ ಅಮೌಂಟು ಕೂಡ ಇದರಿಂದ ನನಗೆ ಆಗಿದೆ. ತುಂಬ ಒಳ್ಳೆಯದಾಗಿದೆ ನನಗೆ ಈ ಮಿಷಿನ್ನ ತಗೊಂಡು. ನಿಮಗೂ ಕೆಲಸ ಇದೆ ಅನ್ನೋ ಆಗಿದ್ದರೆ ನೀವು ತಗೊಂಡು ಮಾಡಿ, ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ಭಯ ಪಡುವಂಥದ್ದಿಲ್ಲ. ಸ್ವಲ್ಪ ದಿನ 1-2 ತಿಂಗಳು 1 ತಿಂಗಳು ನಿಮ್ಗೆ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ನಮಗೆ ಅದ್ರ ಬಗ್ಗೆ ಅನುಭವ ಇರಲ್ವಲ್ಲ, ಅದಕ್ಕೋಸ್ಕರ ಸಣ್ಣ ಪುಟ್ಟ ಪ್ರಾಬ್ಲಮ್ ಅನ್ನೋದು ಇರುತ್ತೆ. ನಿಮ್ಗೆ ಚೆನ್ನಾಗಿ ಅನುಭವ ಆದಮೇಲೆ ಇವಾಗ ಸ್ಟಾರ್ಟಿಂಗಲ್ಲಿ 1-2 ತಿಂಗಳು ನನಗೂ ಕೂಡ ಯಾಕಾರ ತಗೊಂಡು ಅಂತ ಅನ್ನಿಸ್ತಿತ್ತು. ಆಮೇಲೆ ಇವಾಗ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಿದೆ ಅಂತ ಅನಿಸುತ್ತೆ. ತುಂಬಾ ಖುಷಿಯಾಗುತ್ತೆ ಕೂಡ. ಯಾಕೆಂದರೆ ನಾನು ಇಲ್ಲಿ ಮಾಡ್ತಿರೋದ್ರಿಂದ ಇಲ್ಲೆಲ್ಲೂ ಇಲ್ಲದೇ ಇರೋದ್ರಿಂದ ಎಲ್ಲರೂ ಖುಷಿ ಪಡ್ತಾರೆ. ಈ ರೀತಿ ಎಲ್ಲ ತಂದು ನೀನು ಇಷ್ಟೊಂದು ಮಾಡ್ತಿದ್ಯಾ, ಪರವಾಗಿಲ್ಲ ಮಾಡು ಅಂತ ಹೆಮ್ಮೆ ಪಡ್ತಾರೆ. ನಾನೊಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ ಮೇಡಮು ಅಂತ, ಅವರು ಕೂಡ ತುಂಬ ಖುಷಿಪಟ್ಟು ಸಪೋರ್ಟ್ ಮಾಡ್ತಿದ್ರು. ಇಷ್ಟು ಚೆನ್ನಾಗಿ ಮಾಡ್ತಿದ್ಯಾ, ಇಷ್ಟೆಲ್ಲ ಮಾಡ್ತಿದ್ಯಾ ನೀನು ಮಾಡು ಅಂತ. ಹೆಣ್ಮಕ್ಳು ಏನಾದರೂ ಮಾಡಬೇಕು ರೇವತಿಯವರೇ. ನಿಮ್ಮ ಮಾತಾಡೋ ರೀತಿನ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿ ಮಾತಾಡ್ತೀರಾ. ನಿಮಗೋಸ್ಕರ ಅಂತಲೇ ಈ ವಿಡಿಯೋನ ಮಾಡ್ತಿದ್ದೀನಿ. ನಿಮಗೆ ಮಾಡುವಂಥ ಕೆಪಾಸಿಟಿ ಇದೆ, ಮಾಡ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ನೋಡಿದಾಗೆಲ್ಲ ನನಗೂ ಕೂಡ ಹಂಗೆ ಅನಿಸುತ್ತೆ, ಮಾಡ್ತಾರೆ ಇವರು ಅಂತ. ಮಾಡಿ ಅಮೌಂಟು ಅಷ್ಟು ಜಾಸ್ತಿ ಆಗುತ್ತೆ ಅನ್ನೋದೊಂದು ಭಯ ಬಿಟ್ಟರೆ ಯಾವುದೇ ರೀತಿ ಭಯ ಇಲ್ಲ. ಇದರಲ್ಲೇ ನೀಡಲು ನಂದು 12 ನೀಡಲ್ದು, ಇದರಲ್ಲೇ ನೀಡಲ್ ಕಮ್ಮಿ ನೀಡಲ್ದು ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ನೋಡಿ ವಿಚಾರಿಸಿ ನಿಮಗೆ ಯಾವ ರೀತಿ ಸರಿ ಅನಿಸುತ್ತೆ ಅದನ್ನು ತಗೊಂಡು ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಯೂಟ್ಯೂಬಲ್ಲೇ ನಾನು ಯಾರನ್ನೂ ಕೇಳಲಿಲ್ಲ, ಯೂಟ್ಯೂಬಲ್ಲೇ ಸರ್ಚ್ ಮಾಡಿದೆ. ಯಾರು ಅಂತ ಸರ್ಚ್ ಮಾಡಿದ್ರೆ ಅಲ್ಲೇ ನಂಬರ್ ಇರುತ್ತೆ ಅವ್ರದ್ದು. ಆ ನಂಬರ್ನ ತಗೊಂಡು ಫೋನ್ ಮಾಡಿದೆ ನಾನು ಅಷ್ಟೇ. ನನಗೂ ಮೈಸೂರಲ್ಲಿ ಬ್ರ್ಯಾಂಚ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ಅವರಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಯಾವ ಕಡೆಯವರು ಏನು ಅಂತ ಕೇಳಿದ್ರು. ಈ ರೀತಿ ಈ ಕಡೆಯವರು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಅಲ್ಲೇ ಮೈಸೂರಲ್ಲಿ ಬ್ರ್ಯಾಂಚ್ ಇದೆ, ಅಲ್ಲಿ ಬೇಕಾದರೂ ಬಂದು ನೋಡಿ, ಇಲ್ಲ ಬೆಂಗಳೂರಿಗೆ ಬೇಕಾದರೂ ಬಂದು ನೋಡಿ, ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಬಂದು ನೋಡಿ. ನೀವು ಒಂದು 10,000 5,000 ಅಮೌಂಟನ್ನ ನಾವು ಪೇ ಮಾಡಿ ಅವರಿಗೆ ಅಡ್ವಾನ್ಸ್ ಅಂತ ಕೊಟ್ಟು ನಮ್ಗೆ ಯಾವ ಮಿಷಿನ್ ಬೇಕು ಅಂತ ಆ ಮಿಷಿನ್ನ ಬುಕ್ ಮಾಡಿ ಬಂದರೆ ಅವರು ಇಂಥ ಡೇಟು ಅಂತ ಕೊಡ್ತಾರೆ, ಅಂಥ ಡೇಟಲ್ಲಿ ಡೆಲಿವರಿ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾರೆ. ಅಂಥ ಡೇಟಲ್ಲಿ ನಾವು ಅವರಿಗೆ ಅಮೌಂಟ್
ಅಮೌಂಟ್ನ ಕೊಡಬೇಕು. ಆ ಡೇಟಲ್ಲಿ ಅವ್ರು ಮಿಷಿನ್ ತೊಗೊಂಡು ಬರ್ತಾರಲ್ಲ, ಮಿಷಿನ್ ಎಲ್ಲ ಫಿಟ್ ಮಾಡಿ ಅವರು ನಮಗೆ ಸರ್ವಿಸ್ನ ಕೊಟ್ಟು ಹೋಗ್ತಾರಲ್ಲ, ಆವಾಗ ನಾವು ಅವ್ರಿಗೆ ಅಮೌಂಟ್ನ ಕೊಟ್ಟು ಕಳಿಸ್ಬೇಕು. ನಿಮಗೆ ಯಾವ ರೀತಿ ಆಗುತ್ತೆ, ಕ್ಯಾಶೇ ಕೊಟ್ಟು ತೊಗೋತಿರೋ ಲೋನ್ ತೊಗೋತಿರೋ ಅದು ನಿಮ್ಮಿಷ್ಟ. ಲೋನು ಕೂಡ ಇದೆ, ಲೋನಲ್ಲೂ ಕೂಡ ಅವರೇ ಹಾಕ್ಸ್ಕೊಡ್ತಾರಂತೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಅವರೇ ಲೋನು ಕೂಡ ಹಾಕ್ಸ್ಕೊಡ್ತೀವಿ ನಾವೇನೇ, ಬೇಕಾದರೆ ನೋಡಿ ಅಂತ ನಮ್ಗೆ ಹೇಳಿದ್ರು. ನಮಗೆ ಲೋನ್ ಎಲ್ಲ ಬೇಡ ಅಂತ ಅನ್ನಿಸ್ತು, ಯಾಕೆಂದರೆ ಜಾಸ್ತಿ ಆಯಿತು ಅಮೌಂಟು ಅನ್ನಿಸ್ತು. ಅದಕ್ಕೋಸ್ಕರ ನಾವು ಲೋನ್ ಎಲ್ಲ ಬೇಡ ಅಂದ್ಬಿಟ್ಟು ನಮಗೆ ಆಮೇಲೆ ಅಂದ್ಬಿಟ್ಟು ನಾವು ಲೋನ್ ಎಲ್ಲ ಬೇಡ ಅಂತ ಹೇಳ್ದೋ. ಮತ್ತು ಇನ್ನೊಂದು ಏನಪ್ಪ ಅಂದರೆ 1 ವರ್ಷದೊಳಗೇ ತೀರಿಸ್ಬೇಕು ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ 1 ವರ್ಷದೊಳಗಡೆ ಕಟ್ಟೋಕ್ಕಾಗುತ್ತೋ ಇಲ್ವೋ ಅಂತ ನಾನು ಲೋನ್ ಹಾಕ್ಸ್ಕೊಳ್ಳಿಲ್ಲ. ಕ್ಯಾಶೇ ಕೊಟ್ಟು ಮಿಷಿನ್ನ ಪರ್ಚೇಸ್ ಮಾಡಿದೆ. ನಿಮಗೆ ಯಾವ ರೀತಿ ಆಗುತ್ತೆ ಅನುಕೂಲ ನೀವು ಮಾಡ್ಕೊಳ್ಳಿ. ಈಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ನಂಬರ್ ಸಿಗುತ್ತೆ ನಿಮಗೆ ಬೇಕು ಅಂದರೆ ಕೂಡ ನನಗೆ ಮೆಸೇಜ್ ಮಾಡಿದ್ರೆ ನಾನು ಕೂಡ ನಂಬರ್ ಕೊಡ್ತೀನಿ, ನನ್ನ ಹತ್ರನೂ ಇದೆ. ನಂಬರಲ್ಲಿ ಅವ್ರು ಫೋನ್ ಮಾಡಿದ್ರೆ ಅವ್ರು ಹೇಳುತ್ತೆ, ಅವರೇ ಹೇಳ್ತಾರೆ ನಿಮಗೆ. ಅಲ್ಲಿ ಹತ್ರದಲ್ಲಿ ಯಾವ್ದಾರು ಆಫೀಸ್ ಇದ್ದರೆ ಈ ರೀತಿ ಅಲ್ಲಿ ಆಫೀಸ್ ಇದೆ, ಅಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳ್ತಾರೆ. ಇಲ್ಲಾಂದರೆ ನೀವು ಬೆಂಗಳೂರಿಗೆ ಹೋಗಿ ಒಂದ್ಸಲ, ಏಕೆಂದರೆ ಒಂದ್ಸಲ ನೀವು ಕೂಡ ನೋಡಿದಾಗುತ್ತೆ ಯಾವ್ಯಾವ ರೀತಿ ಇರುತ್ತೆ ಈ ಮಿಷಿನ್ನು ಅಂತ. ನೀವು ನೋಡಿದಾಗುತ್ತೆ, ನೋಡಿ ನಿಮಗೆ ಅಷ್ಟರಲ್ಲಿ ಯಾವ ಮಿಷಿನ್ ಇಷ್ಟ ಆಗುತ್ತೆ ಆ ಮಿಷಿನ್ನ ತೊಗೊಳ್ಳಿ. ಆರೇ ತೊಗೊಳ್ಳಿ ಅಂತ ನಾನು ಹೇಳ್ತಿಲ್ಲ, ನಿಮ್ಮಿಷ್ಟ. ನಿಮಗೆ ಯಾವುದು ಇಷ್ಟ ಆಗುತ್ತೆ, HSW ಐತೆ, ತುಂಬ ಐತೆ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಸಾನ್ವಿ ಅಂತ ಐತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿ ನೀವು ಬೇಕಾದರೆ ನಿಮ್ಗೆ ಇಷ್ಟ ಆಗುವಂಥದ್ದನ್ನು ತಗೊಳ್ಳಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ರೀತಿ ಕೂಡ ಸಿಗುತ್ತೆ ನಿಮಗೆ, ಪ್ರತಿಯೊಂದು ಕಂಪ್ನಿದು ಕೂಡ ಸಿಗುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿ ತಗೊಳ್ಳಿ. ನೀವು ಇಂಥ ಕಂಪ್ನಿದೇ ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ, ನಿಮ್ಮಿಷ್ಟ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳಿ. ಆದರೆ ಒಟ್ಟಿನಲ್ಲಿ ಕೆಲಸ ಮಾಡ್ಬೋದು, ಚೆನ್ನಾಗಿದೆ ಅಂತ ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದೇನು ಅಂದರೆ, ಈ ರೀತಿ ಮಿಷಿನ್ನ ಇಟ್ಕೊಂಡು ಕೆಲಸ ಮಾಡ್ತಿರೋರು ಯೂಟ್ಯೂಬಲ್ಲಿ ನೋಡಿದ್ರೆ ನಿಮಗೆ ತುಂಬ ಜನ ಸಿಗ್ತಾರೆ. ಯಾವ್ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಡಿಸೈನ್ಸ್ ಕೂಡ ಹಾಕೋರು ಇದ್ದಾರೆ. ನೀವು ಅದನ್ನೆಲ್ಲ ನೋಡಿ, ನೀವು ಯಾರನ್ನು ಕೇಳೋವಂಥ ಅವಶ್ಯಕತೆ ಇಲ್ಲ. ನಾನು ಕೂಡ ಯಾರನ್ನೂ ಕೇಳಲಿಲ್ಲ, ಯೂಟ್ಯೂಬ್ನ ನೋಡಿ ಸರ್ಚ್ ಮಾಡಿ ನಾನೇ ಒಂದಿನ ನನಗೆ ಇಷ್ಟ ಆಗೋ ದಿನ ಹೋಗಿ ಬುಕ್ ಮಾಡಿ ಅವರಿಗೆ ಬಂದೆ ಅಷ್ಟೇ. ಅಲ್ಲೋಗಿ ನೋಡಿದೆ, ಅವ್ರು ಮಾಡ್ಬೋದು ಅಂತ ಹೇಳಿದ್ರು. ಮೊದಲಿಗೆ ನಾನು ತುಂಬ ಭಯಪಟ್ಟು ಎಲ್ಲ ಕಡೆ ಸರ್ಚ್ ಮಾಡಿ ನೋಡಿದ್ಮೇಲೆ ನಾನು ಹೋದೆ. ಎಲ್ಲೂ ನಾನು ಯಾರನ್ನೂ ಕೇಳಲಿಲ್ಲ. ನನಗೆ ಸರಿ ಅಂತ ಅನ್ನಿಸ್ತು, ನಾನು ಮಾಡ್ತೀನಿ ಅಂತ ಧೈರ್ಯ ಮಾಡಿ ನಾನು ಹೋದೆ. ನನಗೂ ನಮ್ಮ ಮನೆಯವರು ಅಷ್ಟೊಂದು ಬಂಡವಾಳ ಹಾಕ್ತಿದ್ಯಾ, ನೋಡಿ ಬಂಡವಾಳ ಹಾಕು, ಯೋಚನೆ ಮಾಡು ಅಂತ ಹೇಳಿದ್ರು. ಆದ್ರೂ ಧೈರ್ಯ ಮಾಡಿ ಹಾಕ್ತೆ, ಯಾಕೆಂದರೆ ನನಗೆ ತುಂಬ ಬಟ್ಟೆ ಬರ್ತಿತ್ತು. ಬಟ್ಟೆ ಇರೋದ್ರಿಂದ ನಾನು ಮಾಡ್ತೀನಿ, ನಾನು ಕಲಿತೀನಿ ಅನ್ನೋ ಧೈರ್ಯದ ಮೇಲೆ ನಾನು ಹೋಗಿ ಬಂಡವಾಳನ ಹಾಕ್ತೆ. ಅಲ್ಲಿಗೆ ಹೋದಾಗ ಫಸ್ಟ್ ದಿನ ಅವ್ರು ಹೇಳಿದಾಗ ನನಗೂ ಕೂಡ ಭಯ ಇತ್ತು. ಆಮೇಲೆ ಎಲ್ಲ ಸರಿ ಹೋಯಿತು, ಅಡ್ಜಸ್ಟ್ ಆಗಿದ್ದೆ. ನನಗಂತೂ ತುಂಬಾ ಚೆನ್ನಾಗಿ ಕೆಲಸ ಬರ್ತಿದ್ದೆ, ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ ಕೂಡ. ಕೆಲಸ ಬರಬೇಕು ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ರೇವತಿಯವರೇ. ಮಾಡಿ, ನಿಮಗೆ ಕೆಲಸ ಇದೆ ಅನ್ನೋ ಹಾಗಿದ್ರೆ ತಗೊಂಡು ಮಾಡಿ, ನೀವು ಕೂಡ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ನನಗೆ ಒಂದು 1K UPS ಕೂಡ ಕೊಟ್ಟಿದ್ದರು. ಆದರೆ ನಾನು ನಮ್ಮ ಮನೇಲಿ UPS ಇರೋದ್ರಿಂದ ಅದನ್ನು ಹಾಕ್ಕೊಂಡಿಲ್ಲ. ಮನೇಲಿ UPS ಇರೋದ್ರಿಂದ ಅದಕ್ಕೇ ಹಾಕ್ಕೊಂಡಿದ್ದೀನಿ, UPSಗೆ. ಆದರೆ ಅದು ಡಿಸೈನ್ ಮಾಡಬೇಕಾದ್ರೆ ಕರೆಂಟ್ ಹೋದ ತಕ್ಷಣ ಹೊರ್ಟೋಗ್ಬಿಟ್ರೆ ಜಂಪ್ ಆಗಿಬಿಡುತ್ತೆ ಅಂತ UPSಗೆ ಇರಬೇಕು ಅಂತ UPSನ ಕೊಟ್ಟಿದ್ದರು. ಅದನ್ನು ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಅದನ್ನು ಎಲ್ಲೋ ಇಟ್ಬಿಟ್ಟಿದ್ದೀನಿ, ಅದನ್ನು ತೋರ್ಸೋಕ್ಕಾಗಿಲ್ಲ. ನಿಮ್ಮ ಮನೇಲಿ UPS ಇದ್ದರೆ ತುಂಬ ಉಪಯೋಗ ಆಗುತ್ತೆ. UPSಲ್ಲಿ ಕೂಡ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಏನಿಲ್ಲ. ಆದರೆ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ, 1-2 ಮಾಡ್ಕೋಬೋದು ಅಷ್ಟೇ. ದಿನಕ್ಕೆ ನಾನು ಒಂದು 3 ಬ್ಲೌಸ್ನ, ಸಿಂಪಲ್ ಬ್ಲೌಸ್ನ ಮಾಡ್ತೀನಿ. ಗ್ರ್ಯಾಂಡ್ ಆದರೆ ಒಂದೇ ಬ್ಲೌಸ್ ಆಗುವಂಥದ್ದು. ನನಗೆ ಮನೆಯೇ ಆಗಿರೋದ್ರಿಂದ ಎದ್ದ ತಕ್ಷಣ ಆನ್ ಮಾಡಿಬಿಡ್ತೀನಿ. 3-4 ಬ್ಲೌಸು ಸಿಂಪಲ್ ಆದರೆ 3-4 ಮಾಡ್ಕೋತೀನಿ. ಗ್ರ್ಯಾಂಡ್ ಆದರೆ ಒಂದು, ಇಲ್ಲಾಂದರೆ ಇನ್ನೊಂದು ಎಕ್ಸ್ಟ್ರಾ, ಆ ರೀತಿ ಮಾಡ್ಕೋತೀನಿ. ಯಾವ ರೀತಿ ಆನ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮನೆ ಕೆಲಸನ ಮಾಡಿ ನಾನು ಆನ್ ಮಾಡಿದ್ರೆ ಒಂದೇ ಮಾಡೋಕ್ಕಾಗುವಂಥದ್ದು. ಬೇಗ ಎದ್ದ ತಕ್ಷಣವೇ ಆನ್ ಮಾಡಿಬಿಟ್ಟು ಬೇರೆ ಕೆಲಸನ ಮಾಡಿದ್ರೆ ಒಂದಷ್ಟು ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ, ಯಾವುದೇ ರೀತಿ ತೊಂದರೆ ಏನಿಲ್ಲ ರೇವತಿಯವರೇ. ನೀವು ಕೂಡ ಮಾಡ್ಬೋದು. ದಿನಕ್ಕೆ 1,000, 1,500 ಈ ರೀತಿ ಆದಾಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟು ಅಮೌಂಟ್ನ ಸಂಪಾದನೆ ಮಾಡ್ಬೋದು. ಯಾವುದೇ ರೀತಿ ಭಯ ಇಲ್ಲದೇ ನೀವು ಈ ಕೆಲಸನ ಮಾಡಿ. ಯಾರೇ ಈ ವಿಡಿಯೋನ ನೋಡ್ತಿದ್ರೆ, ಯಾರೇ ಕೂಡ ತಗೋಬೇಕು, ಟೈಲರ್ಸು, ಬಟ್ಟೆ ಜಾಸ್ತಿ ಇದೆ, ಹೆವಿ ವರ್ಕ್ ಕೊಡ್ತಿದ್ದೀವಿ, ನಮಗೆ ವರ್ಕ್ ಮಾಡೋರು ಸರಿಯಾಗಿ ಕೊಡ್ತಿಲ್ಲ ಅನ್ನೋರು ಯಾರೇ ಇದ್ರೂ ಕೂಡ ತಗೊಂಡು ವರ್ಕ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಹೆಣ್ಮಕ್ಳು ಯಾರೇ ಇದ್ದೀರಾ, ಅವರು ಟೈಲರಿಂಗ್ ಗೊತ್ತಿಲ್ಲ ಅನ್ನೋರು ಕೂಡ ನಿಮ್ಮ ಕಡೆ ನಡೆಯುತ್ತೆ ಅನ್ನೋ ಆಗಿದ್ರೆ ತಗೊಂಡು ಮಾಡ್ಬೋದು. ಮಾಡಿ, ಹೆಣ್ಮಕ್ಳು ಯಾರೇ ಇದ್ದರೂ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ.